ಹಾಯ್ ಆಲ್ ವೆಲ್ಕಮ್ ಟು ಅವರ್ ಚಾನಲ್. ನಾವು ರಾಶಿನ ಮತ್ತು ಕುಶ್ನ ಕರ್ಕೊಂಡು ನಿನ್ನೆ ರಾತ್ರಿ ಅಂದರೆ ಸುಮಾರು 7 ಗಂಟೆ ಹಾಗೆ ಪಾರ್ಕ್ ಕರ್ಕೊಂಡು ಹೋಗಿದ್ವಿ. ನಿನ್ನೆ ಅಂತ ಅಲ್ಲ, ಆಲ್ಮೋಸ್ಟ್ ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವರಿಬ್ಬರನ್ನ ಅಲ್ಲೇ ಆಟ ಆಡೋಕ್ಕೆ ಬಿಟ್ಟು ನಾನು ಹಾಗೆ ಒಂದು ಸ್ವಲ್ಪ ಸ್ಮಾಲ್ ಗ್ಲಿಮ್ಸ್ನ ತಗೊಂಡೆ. ಮಕ್ಕಳನ್ನ ಈ ಥರ ಪಾರ್ಕಲ್ಲಿ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬಂತು ಅಂದರೆ ತುಂಬ ಆ್ಯಕ್ಟಿವ್ ಆಗೋ ಇರ್ತಾರೆ ಆ್ಯಂಡ್ ಅವ್ರ ಮೈಂಡಲ್ಲಿ ತುಂಬಾ ಹ್ಯಾಪಿನೆಸ್ ಫೀಲ್ ಕೂಡ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಾವು ಟೈಮ್ ಸಿಕ್ಕಾಗೆಲ್ಲ ಹೊರಗಡೆ ಕರ್ಕೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅವಳಿಗೆ ಸ್ಯಾಂಡ್ ಸಿಕ್ಕರೆ ಸಾಕು, ಫುಲ್ಲು ಸ್ಯಾಂಡಲ್ಲಿ ಆಟ ಆಡ್ತಾ ಇರ್ತಾಳೆ. ಸೊ ನೋಡ್ತಾ ಇರ್ಬೋದು, ಸ್ಯಾಂಡ್ ಕಿಟ್ನ ತೊಗೊಂಡು ಸೊ ಖುಷಿಯಲ್ಲಿ ಜಾರೋ ಬಂಡಿ ಆಡ್ತಾ ಇದ್ದಾನೆ. ಶಿವಾನಂದ್ ಜಾರೋ ಬಂಡಿ ಆಡಿಸ್ತಾ ಇದ್ದಾರೆ. ಸೊ ಇದು ಆಡಿಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಲಿಟ್ಲ್ ಬಿಟ್ ಮಳೆನೂ ಬರ್ತಾಯಿತ್ತು. ನನ್ನ ಬರ್ತಡೇ ದಿನ ಆಗಿದ್ದರಿಂದ ಸೊ ಹಾಗೆ ರಾಯರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಡೈರೆಕ್ಟ್ ಮನೆಗೆ ಹೋದ್ವಿ. ಕೇಕ್ ತೊಗೊಂಡು, ಕೇಕ್ ಅಂದರೆ ದೊಡ್ಡ ಕೇಕ್ ಏನಲ್ಲ, ನಾರ್ಮಲಾಗಿ ಸ್ಮಾಲ್ ಪೀಸಸ್ನ ತೊಗೊಂಡು ಸೊ ಅವಳ ಸ್ಯಾಂಡ್ ಕಿಟ್ನೇ ನಿಮಗೆ ತೋರಿಸ್ತಾ ಇದ್ದಿದ್ದು. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಶಿವಾನಂದ್ ನೋಡಿ ಕುಶ್ನ ಅವ್ರ ಹೆಗ್ಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗಂತೂ ಆಟ ಆಡಿದ್ರೆ ಸಾಕಾಗಿದೆ ಅನ್ನೋ ಲೆವೆಲಿಗೆ ಆಡಿರ್ತಾರೆ ಇಬ್ಬರೂ ಕೂಡ. ಪಾರ್ಕಲ್ಲೂ ಪೀಕಬುನಾ, ಮನೇಲೂ ಪೀಕಬು, ಪಾರ್ಕಲ್ಲೂ ಪೀಕಬು. ಮನೆಯಿಂದ ಹೊರಗೆ ಬಂತು ಅಂದರೆ ಫುಲ್ಲು ಜಿಂಕೆ ಮರಿ ಥರ ಆಟ ಇರ್ತಾರೆ. ಮಕ್ಕಳು ಆಟ ಆಡೋದನ್ನು ನೋಡೋದಕ್ಕೆ ಒಂದು ಚೆಂದ ಅಲ್ವಾ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಪಾರ್ಕಿಂದ ಹೊರಗಡೆ ಬಂದ್ವಿ. ಮನೆ ಹತ್ರನೇ ಇದೆ ಆ್ಯಂಡ್ ಚೆನ್ನಾಗಿದೆ. ತುಂಬ ರಾತ್ರಿ 9 ಗಂಟೆ ಆದರೂ ಜನ ಇರ್ತಾರೆ ಅಲ್ಲಿ. ಕುತ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಆಟ ಆಡೋದಕ್ಕೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಇವಾಗ ಹಾಯ್ ಮಾಡ್ತಾನೆ ನೋಡಿ, ತೋರಿಸ್ತೀನಿ ವಿಡಿಯೋದಲ್ಲಿ ಎಷ್ಟು ಕ್ಯೂಟಾಗಿ ಮಾಡ್ತಾನೆ ಅಂತ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಮೊಳಕೆ ಬಂದಿರೋ ಈರುಳ್ಳಿನೆಲ್ಲ ಪಾಟಲ್ಲಿ ರಾಶಿ ಪ್ಲಾಂಟಿಂಗ್ ಮಾಡಿದ್ಲು. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಪಲ್ಯ ಬಂದಿದೆ. ಸೊ ಅದರದ್ದು ನೋಡ್ಕೊಂಡು ಬನ್ನಿ ಏನೇನೆಲ್ಲ ಮಾಡಿದ್ದೀವಿ ಅದನ್ನು ಅಂತೇಳಿ. ರಾಶಿಗೆ ಈ ಥರ ಯಾವಾಗಲೂ ಪ್ಲ್ಯಾಂಟಿಂಗಲ್ಲಿ ಗಿಡಗಳನ್ನ ಹಾಕೋದು, ಹಾಗೆ ಏನಾದ್ರು ಸೀಡ್ಸ್ ಸಿಕ್ಕರೆ ಅದನ್ನು ತೊಗೊಂಡೋಗಿ ಪಾಟಿಗೆ ಹಾಕೋದು, ಈ ಥರ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ಅವಳು ಸ್ಕೂಲಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅದರಿಂದ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿನೇ ಇದೆ. ಸೊ ನಮ್ಮ ಊರಿಗೆ ಹೋದಾಗೆಲ್ಲನೂ ಇದನ್ನೇ ಮಾಡ್ತಿರ್ತಾಳೆ, ಗಿಡಗಳನ್ನ ಬಿಟ್ಟು ಬರೋದೇ ಇಲ್ಲ ಅಂತಾಳೆ. ನನಗಂತೂ ಸಾಕಾಗಿರುತ್ತೆ, ಯಾವಾಗಲೂ ಪಾಟ್ ಪಕ್ಕದಲ್ಲೇ ಕುತ್ಕೊಂಡು ಕಾಲ ಕಳೀತಾ ಇರ್ತಾಳೆ. ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾಳೆ ಗಿಡಗಳನ್ನ ಬೆಳೆಸೋದ್ರಲ್ಲಿ ಅಂತ ಹೇಳಿ. ಬಟ್ ಇಲ್ಲೇನು ಅಂತ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಬೀಳದೆ ಇರೋದ್ರಿಂದ ಗಿಡಗಳು ಅಂದರೆ ಹೂವಿನ ಗಿಡಗಳೆಲ್ಲ ಜಾಸ್ತಿ ಬರೋದಿಲ್ಲ. ಸೊ ಈ ಥರ ಏನಾದರೂ ಮೊಳಕೆ ಬಂದಿರೋಂಥ ಕಾಳಿಂದಾಗಲಿ ಈರುಳ್ಳಿದಾಗಲಿ ಈ ಥರದ್ದು ಏನಾದರೂ ಹಾಕಿದ್ರೆ ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಜೊತೆಗೆ ಸ್ವಲ್ಪ ಆಲೋವೆರಾ ಮತ್ತು ಸ್ನೇಕ್ ಪ್ಲ್ಯಾಂಟು ಹಾಕ್ಕೊಂಡಿದ್ದೀನಿ. ಇಷ್ಟು ನಮ್ಮ ಮಿನಿ ಗಾರ್ಡನ್ ಕಾಂಟ್ರಿಬ್ಯೂಷನ್ ಎಲ್ಲ ನಮ್ಮ ರಾಶಿಗೆ ಸೇರಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾಳೆ ಗೊತ್ತಾ. ಸೊ ಅದನ್ನು ನೋಡಿದ್ರೇ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು, ಇದು ಒಂದು ಟೈಮ್ಗಾಗುತ್ತೆ ನಮಗೆ ಲಂಚ್ಗೂ ಮತ್ತು ಬ್ರೇಕ್ಫಾಸ್ಟಿಗೂ. ಸೊ ಕಡಲೆಬೇಳೆ ಜೊತೆಗೆ ಇದನ್ನು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಆ್ಯಂಡ್ ಇನ್ನೂ 1 ಟೈಮ್ಗೆ ಆಗೋ ಥರ ಇದೆ. 3 ಪಾಟ್ ಹಾಗೆ ಬಿಟ್ಟಿದ್ದೀವಿ ಖಾಲಿ. ನೆಕ್ಸ್ಟು ಮತ್ತೆ ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಇನ್ನೇನು ಹಾಕೋದು ಅಂತ ಯೋಚನೆ ಮಾಡಬೇಕು, ಯಾಕಂದರೆ ಮೊಳಕೆ ಬಂದಿರೋ ಈರುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ. ಸೊ ನೋಡಿ ನಮ್ಮ ಸುಬ್ಬಣ್ಣ ಬೆಳಿಗ್ಗೆನೇ ಎದ್ದು ಹೆಂಗೆ ಮಾಡ್ತಾಯಿದ್ದಾನೆ ಅಂತ. ಮಲ್ಗದೇ ಇಲ್ಲ, ನಾನು ಎದ್ದ ತಕ್ಷಣ ಅವನು ಎದ್ದು ಬಂದುಬಿಡ್ತಾನೆ.
ಇದು ಬೇಕಂತ ರಾಶಿನ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಭಾಳ ಹಾಕೋಣ ಇದು. ಸೊ ಇಲ್ಲಿ ಚಾಕು ಬೇಕಂತೆ. ಅಪ್ಪ ಮಕ್ಕಳು ನಂಗೆ ಚಾಕು ಕೊಡಿ ಅಂತ ಕೇಳ್ತಾ ಇರೋದಕ್ಕೆ ಅವರಪ್ಪ ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವನಷ್ಟು ಇದಾಗಿ ಅಳ್ತಾ ಇರೋದು. ಯಾಕೋ ಹಠ ಮಾಡಿದ್ರೆ ಎಲ್ಲ ಸಿಗುತ್ತೆ ಅನ್ಕೊಂಡಿದ್ರೆ ತಪ್ಪು, ಸಿಗಲ್ಲ. ಹಾಂ ನಿನಗೆ ಗೊತ್ತು, ನನಗೆ ಗೊತ್ತು. ಸಾಕು, ಇವು 3 ಸೇರಿ ಇನ್ನೊಂದಾಗುತ್ತೆ. ಇನ್ನೊಂದು ಪಾಟಿಗೆಲ್ಲ ಇದಕ್ಕೂ ಏನಾದರೂ ಹಾಕ್ಬೇಕು. ರಾಶಿದು ಪ್ಲಾಂಟೇಶನ್ ಕಿಟ್. ನಮ್ಮನೆ ನ್ಯಾಚುರಲ್ ಈರುಳ್ಳಿ ಪಲ್ಯ, ಮೊಳಕೆ ಬಂದಿರೋ ಈರುಳ್ಳಿಗಳನ್ನೆಲ್ಲ ಹಾಕಿಲ್ಲ. ಏನಪ್ಪ ನಿನ್ನ ತಮ್ಮಯಿಂದ ನಿಂದೆ ಮುಡುಕು ಆಯ್ತು. ಈಗ ಸೋಸ್ಕೋಬೇಕು. ಸ್ಯಾಂಡ್ವಿಚ್ ಮೇಕರ್ ಬರ್ತಾವ್ಬಿಟ್ಟಿದ್ಯಾ? ಎಲೆಕ್ಟ್ರಿಕ್ ಇತ್ತು, ಆದರೆ ಬಿಲ್ ಜಾಸ್ತಿ ಬರ್ತದೆ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಮಾಡೋದು ಟ್ರೈ ಮಾಡೋಣ ಅಂತ. ಸೊ ಇದಾಗಿತ್ತು ನಮ್ಮ ಪುಟ್ಟ ವ್ಲಾಗ್ ವಿಡಿಯೋ. ಸೊ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.